ಭಾರತೀಯ ಧಾರ್ಮಿಕ ಪರಂಪರೆಯ ವಿಧಿವಿಧಾನಗಳಲ್ಲಿ ಪ್ರಾಣಿಗಳಿಗೆ ಬಹಳ ಮಹತ್ವವಾದ ಸ್ಥಾನವನ್ನು ನೀಡಿರುವಂಥದ್ದು. ಪುರಾತನ ಕಾಲಗಳಿಂದಲೂ ಸಹ ಮಠ ಮಂದಿರಗಳಲ್ಲಿ ಪ್ರಾಣಿಗಳನ್ನು ಸಾಕಿಕೊಂಡು ಬರುವ ಪದ್ಧತಿಯೂ ಸಹ ರೂಢಿಯಲ್ಲಿರುವಂಥದ್ದು. ಮಹಾರಾಷ್ಟ್ರದ ಕೊಲ್ಲಾಪುರ ಜಿಲ್ಲೆಯ ಸಿರೋಲ್ ತಾಲೂಕಿನ ನಾಂದನಿ ಗ್ರಾಮದ ಮಠವೊಂದರ ಆಣೆಯ ಸಲುವಾಗಿ ಅಲ್ಲಿರ್ತಕ್ಕಂತಹ ಗ್ರಾಮಸ್ಥರು ಅಕ್ಷರಶಃ ಅಂಬಾನಿ ಒಡೆತನದ ಸಂಸ್ಥೆಯೊಂದರ ವಿರುದ್ಧ ರೊಚ್ಚಿಗೆದ್ದಿರುವಂಥದ್ದು. ನಾಂದನಿ ಗ್ರಾಮದಲ್ಲಿ ಜೈನ ಮಠವಿದೆ. ಆ ಜೈನ ಮಠದಲ್ಲಿ ಮಹಾದೇವಿ ಅಥವಾ ಮಾಧುರಿ ಎಂಬಂತಹ ಆಣೆಯನ್ನು ಕಳೆದ 35 ವರ್ಷಗಳಿಂದಲೂ ಸಹ ಅಲ್ಲಿ ಸಾಕಿಕೊಂಡು ಬಂದಿರ್ತಾರೆ. ಆ ಆಣೆಯನ್ನು ಧಾರ್ಮಿಕ ವಿಧಿವಿಧಾನಗಳಲ್ಲಿ ಆಗಿರ್ಬೋದು ಅಥವಾ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಆಣೆಯನ್ನು ಬಳಸ್ಕೊಳ್ತಾ ಇದ್ರು. ಅಷ್ಟೇ ಅಲ್ಲದೆ ಆ ತಾಲೂಕಿನ ಪ್ರತಿಯೊಬ್ಬರ ಭಾವನಾತ್ಮಕಗಳಲ್ಲಿ ಆ ಆಣೆ ಸಂಬಂಧವನ್ನು ಬೆಳೆಸಿರುವಂಥದ್ದು. ಸದ್ಯ ಏನಾಗುತ್ತೆ, ಆ ಮಠದಲ್ಲಿರ್ತಕ್ಕಂತಹ ಆಣೆಯ ಸಲುವಾಗಿ ಒಂದು ಸರ್ತಿ ಒಂದು NGO ತಂಡ ಸಹ ಜೈನ ಮಠಕ್ಕೆ ಭೇಟಿಯನ್ನು ನೀಡುತ್ತೆ. ಆ ಸಂದರ್ಭದಲ್ಲಿ ಮಾಧುರಿ ಎಂಬಂತಹ ಆಣೆಯನ್ನು ಬಂಧನದಲ್ಲಿ ಇಡಲಾಗಿರುತ್ತೆ. ಆ ಸಂದರ್ಭದಲ್ಲಿ ನೋಡಿರ್ತಕ್ಕಂತಹ NGO ಅಧಿಕಾರಿಗಳು ಬಾಂಬೆ ಹೈಕೋರ್ಟಿಗೆ ಒಂದು ಮನವಿಯನ್ನು ಸಲ್ಲಿಸುತ್ತೆ. ಇಲ್ಲಿ ಏನು ಮಾಧುರಿ ಆಣೆ ಇದೆ, ಈ ಆಣೆಗೆ ಪೂರಕವಾದಂತಹ ವಾತಾವರಣ ಸಿಗ್ತಾ ಇಲ್ಲ, ಇಲ್ಲಿ ಅದಕ್ಕೆ ಸರಿಯಾದಂತಹ ಆಹಾರದ ಪೂರೈಕೆ ಸಹ ಆಗ್ತಾ ಇಲ್ಲ. ಹೀಗಾಗಿ ಅದರ ಆರೋಗ್ಯದಲ್ಲಿ ಏರುಪೇರಾಗಿದೆ. ಅದನ್ನು ಗುಜರಾತ್ ಜಿಲ್ಲೆಯ ಜಾಮ್ನಗರದಲ್ಲಿರ್ತಕ್ಕಂತಹ ವಂತಾರ ಖಾಸಗಿ ಪ್ರಾಣಿ ಸಂಗ್ರಹಾಲಯಕ್ಕೆ ಅದನ್ನು ಸ್ಥಳಾಂತರ ಮಾಡಬೇಕಂತ ಹೇಳಿ ಒಂದು ಅರ್ಜಿಯನ್ನು ಸಹ ಬಾಂಬೆ ಹೈಕೋರ್ಟಿಗೆ ಅರ್ಜಿಯನ್ನು ಸಹ ನೀಡುತ್ತೆ. ವಾದ ವಿವಾದಗಳನ್ನು ಆಲಿಸಿದಂತಹ ಬಾಂಬೆ ಹೈಕೋರ್ಟ್ ನಾಂದನಿ ಗ್ರಾಮದ ಜೈನ ಮಠದಲ್ಲಿರ್ತಕ್ಕಂತಹ ಮಾಧುರಿ ಎಂಬಂತಹ ಆಣೆಯನ್ನು ಪ್ರಾಣಿ ಸಂಗ್ರಹಾಲಯಕ್ಕೆ ಸ್ಥಳಾಂತರಿಸಬೇಕು ಎಂಬಂಥ ಆದೇಶವನ್ನು ಸಹ ನೀಡುತ್ತೆ. ಈ ಆದೇಶವನ್ನು ಪ್ರಶ್ನಿಸಿ ಸಿರೋಲ್ ತಾಲೂಕಿನ ಏನು ಮಠದ ಭಕ್ತರು ಇರ್ತಾರೆ ಅವರು ಸುಪ್ರೀಂ ಕೋರ್ಟಿಗೆ ಒಂದು ಮೇಲ್ಮನವಿಯನ್ನು ಸಲ್ಲಿಸ್ತಾರೆ. ಅಂತಂದ್ರೇನು, ಇಲ್ಲ, ಈ ಆಣೆಯನ್ನು ನಮ್ಮಲ್ಲೇ ನಾವು ಉಳಿಸ್ಕೊಳ್ತೀವಿ, ಯಾವುದೇ ರೀತಿಯಾದಂತಹ ಜಾಮ್ನಗರದಲ್ಲಿರ್ತಕ್ಕಂತಹ ವಂತಾರ ಖಾಸಗಿ ಪ್ರಾಣಿ ಸಂಗ್ರಹಾಲಯಕ್ಕೆ ನಾವು ಕಳಿಸಲ್ಲ ಅಂತ ಹೇಳುತ್ತೆ. ಆದರೂ ಸುಪ್ರೀಂ ಕೋರ್ಟ್ ಆಣೆಯ ಒಂದು ಆರೋಗ್ಯ ದೃಷ್ಟಿಯಲ್ಲಿ ಇಟ್ಟುಕೊಂಡು ಇಲ್ಲ, ಈ ಆಣೆಯನ್ನು ನೀವು ವಂತಾರಕ್ಕೆ ಸ್ಥಳಾಂತರ ಮಾಡಬೇಕಂತ ಹೇಳುತ್ತೆ. ಅದಾದ ಬಳಿಕ ಕಳೆದ ವಾರದಲ್ಲಿ ಆಣೆಯನ್ನು ಸಹ ವಂತಾರಕ್ಕೆ ಸ್ಥಳಾಂತರ ಮಾಡುವ ಪ್ರಕ್ರಿಯೆಯೂ ಸಹ ನಡೆಯುತ್ತೆ. ಆ ಸಂದರ್ಭದಲ್ಲಿ ಇಡೀ ತಾಲೂಕಿನ ಮಂದಿಯೂ ಸಹ, ತಾಲೂಕಿನ ಭಕ್ತರಾಗಿರ್ಬೋದು, ಅಲ್ಲಿರ್ತಕ್ಕಂತಹ ಜನ ಎಲ್ಲ ಸೇರಿಕೊಂಡು ಅದನ್ನು ಭಾವನಾತ್ಮಕವಾಗಿ ಅಲ್ಲಿಂದ ಕಳಿಸಿಕೊಡುವಂತಹ ಒಂದು ಪ್ರಕ್ರಿಯೆಯನ್ನು ಸಹ ಮಾಡ್ತಾರೆ. ಅದಾದ ಬಳಿಕ ಅಲ್ಲಿರ್ತಕ್ಕಂತಹ ಭಕ್ತಾದಿಗಳು ಕಾನೂನಾತ್ಮಕ ಹೋರಾಟಕ್ಕೆ ಇಳಿತಾರೆ. ರಾಷ್ಟ್ರಪತಿಗಳಿಗೆ ಅಂದಾಜು 2 ಲಕ್ಷ ಪತ್ರಗಳನ್ನು ಬರೆಯುವ ಮೂಲಕ ಪತ್ರ ಚಳುವಳಿಯ ಸಹ ಹಮ್ಮಿಕೊಳ್ತಾರೆ. ಅದಾದ ಬಳಿಕ CM ಫಡ್ನವೀಸ್ ಆಗಿರ್ಬೋದು, ಅಲ್ಲಿರ್ತಕ್ಕಂತಹ ಏನು ಶೀಲವಂತ್ ಮಾನೆ, ಅಲ್ಲಿರ್ತಕ್ಕಂಥ ಸಂಸದ, ಕೊಲ್ಲಾಪುರದ ಸಂಸದ, ಇವರೆಲ್ಲರಿಗೂ ಸಹ ನಾಂದನಿ ಗ್ರಾಮದ ಜನರು ಮನವಿಯನ್ನು ಮಾಡ್ತಾರೆ, ನಮಗೆ ಆಣೆ ಯಾವುದೇ ಪರಿಸ್ಥಿತಿಯಲ್ಲಿ ವಾಪಸ್ ಬೇಕೇ ಬೇಕಂತೇಳಿ. ಅಂತಂದ್ರೇನು, ಒಂದು ಗ್ರಾಮದಲ್ಲಿ ಸ್ಟಾರ್ಟ್ ಆಗಿರ್ತಕ್ಕಂತಹ ಚಳುವಳಿ ಸದ್ಯ ಮಹಾರಾಷ್ಟ್ರದಲ್ಲಿ ಅಲ್ಲೋಲ ಕಲ್ಲೋಲವನ್ನು ಉಂಟು ಮಾಡಿರ್ತಕ್ಕಂಥದ್ದು. ಈ ಗ್ರಾಮದ ಜನ ಆಗಿರ್ಬೋದು, ಶಿರೋಲ್ ಗ್ರಾಮದ ಜನ ಆಗಿರ್ಬೋದು, ಏನು ಪೋರ್ಟ್ ಸಿಮ್ಗಳನ್ನು ಏನು ಯೂಸ್ ಮಾಡ್ತಿರೋ, ಅಂಬಾನಿ ಒಡೆತನದ ಪೋರ್ಟ್ ಜಿಯೋ ಸಿಮ್ಗಳನ್ನು ಏನು ಯೂಸ್ ಮಾಡ್ತಾ ಇದ್ರು ಅದನ್ನ ಎಲ್ಲನೂ ಸಹ ಪೋರ್ಟ್ ಆಗ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಅಂಬಾನಿ ಒಡೆತನದ ಯಾವ್ಯಾವ ಕಂಪನಿಗಳಿದೆ ಆ ಎಲ್ಲ ಕಂಪನಿಯ ವಸ್ತುಗಳನ್ನು ಸಹ ಇಲ್ಲಿರ್ತಕ್ಕಂತಹ ಜನರು ಬ್ಯಾನ್ ಮಾಡಿದ್ದಾರೆ. ಎಲ್ಲೋ ಒಂದು ಕಡೆ ಅಂತಂದ್ರೇನು, ಹೈಕೋರ್ಟ್ ಆದೇಶದ ಮೇರೆಗೆ ಆಣೆಯನ್ನು ವಂತಾರ ಪ್ರಾಣಿ ಸಂಗ್ರಹಾಲಯಕ್ಕೆ ಕಳಿಸಿದ್ದಾರೆ. ಆದರೆ ಇಲ್ಲಿ ಎಲ್ಲೋ ಒಂದು ಕಡೆ ಜನರು ಅಂಬಾನಿ ಒಡೆತನದ ಸಂಸ್ಥೆಯ ವಿರುದ್ಧ ತಮ್ಮ ಆಕ್ರೋಶವನ್ನು ಸಹ ಹೊರ ಹಾಕ್ತಾ ಇರುವಂಥದ್ದು. ದಿನದಿಂದ ದಿನಕ್ಕೆ ಆಣೆ ಏನು ಸ್ಥಳಾಂತರ, ಆಣೆ ಪ್ರಕರಣ ದಿನದಿಂದ ದಿನಕ್ಕೆ ಟ್ವಿಸ್ಟ್ಗಳನ್ನು ಪಡ್ಕೊಳ್ತಾ ಇರುವಂಥದ್ದು, ದಿನದಿಂದ ದಿನಕ್ಕೆ ತಿರುಗಳನ್ನು ಪಡ್ಕೊಳ್ತಾ ಇರುವಂಥದ್ದು. ಆ ಜನ ಮಾತ್ರ ನಮಗೆ ಆಣೆ ಬೇಕೇ ಬೇಕು ಎಂಬಂತಹ ಪಟ್ಟನ್ನು ಹಿಡಿದಿರುವಂಥದ್ದು. ಮುಂಬರುವ ದಿನಗಳಲ್ಲಿ ಈ ಒಂದು ಪ್ರಕರಣ ಯಾವ ಹಾದಿ ಹಿಡಿಯುತ್ತೆ ಎಂಬುದನ್ನು ಕಾದು ನೋಡಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಉತ್ತಮ್ ಜೊತೆ ಸಂಜು ಅರ್ಬಾವಿ, ರಿಪಬ್ಲಿಕ್ ಕನ್ನಡ, ಚಿಕ್ಕೋಡಿ. ಭಾರತೀಯ ಧಾರ್ಮಿಕ ಪರಂಪರೆಯ ವಿಧಿವಿಧಾನಗಳಲ್ಲಿ ಪ್ರಾಣಿಗಳಿಗೆ ಬಹಳ ಮಹತ್ವವಾದ ಸ್ಥಾನವನ್ನು ನೀಡಿರುವಂಥದ್ದು. ಪುರಾತನ ಕಾಲಗಳಿಂದಲೂ ಸಹ ಮಠ ಮಂದಿರಗಳಲ್ಲಿ ಪ್ರಾಣಿಗಳನ್ನು ಸಾಕಿಕೊಂಡು ಬರುವ ಪದ್ಧತಿಯೂ ಸಹ ರೂಢಿಯಲ್ಲಿರುವಂಥದ್ದು. ಮಹಾರಾಷ್ಟ್ರದ ಕೊಲ್ಲಾಪುರ ಜಿಲ್ಲೆಯ ಸಿರೋಲ್ ತಾಲೂಕಿನ ನಾಂದನಿ ಗ್ರಾಮದ ಮಠವೊಂದರ ಆಣೆಯ ಸಲುವಾಗಿ ಅಲ್ಲಿರ್ತಕ್ಕಂತಹ ಗ್ರಾಮಸ್ಥರು ಅಕ್ಷರಶಃ ಅಂಬಾನಿ ಒಡೆತನದ ಸಂಸ್ಥೆಯೊಂದರ ವಿರುದ್ಧ ರೊಚ್ಚಿಗೆದ್ದಿರುವಂಥದ್ದು. ನಾಂದನಿ ಗ್ರಾಮದಲ್ಲಿ ಜೈನ ಮಠವಿದೆ. ಆ ಜೈನ ಮಠದಲ್ಲಿ ಮಹಾದೇವಿ ಅಥವಾ ಮಾಧುರಿ ಎಂಬಂತಹ ಆಣೆಯನ್ನು ಕಳೆದ 35 ವರ್ಷಗಳಿಂದ ಸಹ ಅಲ್ಲಿ ಸಾಕಿಕೊಂಡು ಬಂದಿರ್ತಾರೆ. ಆ ಆಣೆಯನ್ನು ಧಾರ್ಮಿಕ ವಿಧಿವಿಧಾನಗಳಲ್ಲಿ ಆಗಿರ್ಬೋದು ಅಥವಾ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಆಣೆಯನ್ನು ಬಳಸ್ಕೊಳ್ತಾ ಇದ್ರು. ಅಷ್ಟೇ ಅಲ್ಲದೆ ಆ ತಾಲೂಕಿನ ಪ್ರತಿಯೊಬ್ಬರ ಭಾವನಾತ್ಮಕಗಳಲ್ಲಿ ಆ ಆಣೆ ಸಂಬಂಧವನ್ನು ಬೆಳೆಸಿರುವಂಥದ್ದು. ಸದ್ಯ ಏನಾಗುತ್ತೆ, ಆ ಮಠದಲ್ಲಿರ್ತಕ್ಕಂತಹ ಆಣೆಯ ಸಲುವಾಗಿ ಒಂದು ಸರ್ತಿ ಒಂದು NGO ತಂಡ ಸಹ ಜೈನ ಮಠಕ್ಕೆ ಭೇಟಿಯನ್ನು ನೀಡುತ್ತೆ. ಆ ಸಂದರ್ಭದಲ್ಲಿ ಮಾಧುರಿ ಎಂಬಂತಹ ಆಣೆಯನ್ನು ಬಂಧನದಲ್ಲಿ ಇಡಲಾಗಿರುತ್ತೆ. ಆ ಸಂದರ್ಭದಲ್ಲಿ ನೋಡಿರ್ತಕ್ಕಂತಹ
NGO ಅಧಿಕಾರಿಗಳು ಬಾಂಬೆ ಹೈಕೋರ್ಟಿಗೆ ಒಂದು ಮನವಿಯನ್ನು ಸಲ್ಲಿಸುತ್ತೆ. ಇಲ್ಲಿ ಏನು ಮಾಧುರಿ ಆನೆ ಇದೆ, ಈ ಆನೆಗೆ ಪೂರಕವಾದಂತಹ ವಾತಾವರಣ ಸಿಗ್ತಾ ಇಲ್ಲ, ಇಲ್ಲಿ ಅದಕ್ಕೆ ಸರಿಯಾದಂತಹ ಆಹಾರದ ಪೂರೈಕೆ ಸಹ ಆಗ್ತಾ ಇಲ್ಲ. ಹೀಗಾಗಿ ಅದರ ಆರೋಗ್ಯದಲ್ಲಿ ಏರುಪೇರಾಗಿದೆ. ಅದನ್ನು ಗುಜರಾತ್ ಜಿಲ್ಲೆಯ ಜಾಮ್ನಗರದಲ್ಲಿ ಇರತಕ್ಕಂತಹ ವಂತಾರಾ ಖಾಸಗಿ ಪ್ರಾಣಿ ಸಂಗ್ರಹಾಲಯಕ್ಕೆ ಅದನ್ನು ಸ್ಥಳಾಂತರ ಮಾಡಬೇಕಂತ ಹೇಳಿ ಒಂದು ಅರ್ಜಿಯನ್ನು ಸಹ ಬಾಂಬೆ ಹೈಕೋರ್ಟಿಗೆ ಅರ್ಜಿಯನ್ನು ಸಹ ನೀಡುತ್ತೆ. ವಾದ ವಿವಾದಗಳನ್ನು ಆಲಿಸಿದಂತಹ ಬಾಂಬೆ ಹೈಕೋರ್ಟ್ ನಾಂದನಿ ಗ್ರಾಮದ ಜೈನ ಮಠದಲ್ಲಿರ್ತಕ್ಕಂತಹ ಮಾಧುರಿ ಎಂಬಂತಹ ಆನೆಯನ್ನ ಪ್ರಾಣಿ ಸಂಗ್ರಹಾಲಯಕ್ಕೆ ಸ್ಥಳಾಂತರಿಸಬೇಕು ಎಂಬಂತ ಆದೇಶವನ್ನು ಸಹ ನೀಡುತ್ತೆ. ಈ ಆದೇಶವನ್ನು ಪ್ರಶ್ನಿಸಿ ಶಿರೋಲ್ ತಾಲೂಕಿನ ಏನು ಮಠದ ಭಕ್ತರು ಇರ್ತಾರೆ ಅವರು ಸುಪ್ರೀಂ ಕೋರ್ಟಿಗೆ ಒಂದು ಮೇಲ್ಮನವಿಯನ್ನು ಸಲ್ಲಿಸ್ತಾರೆ. ಅಂತಂದ್ರೇನು, ಇಲ್ಲ ಈ ಆನೆಯನ್ನು ನಮ್ಮಲ್ಲಿನೇ ನಾವು ಉಳಿಸ್ಕೊಳ್ತೀವಿ, ಯಾವುದೇ ರೀತಿಯಾದಂತಹ ಜಾಮ್ನಗರದಲ್ಲಿರ್ತಕ್ಕಂತಹ ವಂತಾರಾ ಖಾಸಗಿ ಪ್ರಾಣಿ ಸಂಗ್ರಹಾಲಯಕ್ಕೆ ನಾವು ಕಳಿಸಲ್ಲ ಅಂತ ಹೇಳುತ್ತೆ. ಆದರೂ ಸುಪ್ರೀಂ ಕೋರ್ಟ್ ಆನೆಯ ಒಂದು ಆರೋಗ್ಯ ದೃಷ್ಟಿಯಲ್ಲಿ ಇಟ್ಟುಕೊಂಡು ಇಲ್ಲ ಈ ಆನೆಯನ್ನು ನೀವು ವಂತಾರಕ್ಕೆ ಸ್ಥಳಾಂತರ ಮಾಡಬೇಕಂತ ಹೇಳುತ್ತೆ. ಅದಾದ ಬಳಿಕ ಕಳೆದ ವಾರದಲ್ಲಿ ಆನೆಯನ್ನು ಸಹ ವಂತಾರಕ್ಕೆ ಸ್ಥಳಾಂತರ ಮಾಡುವ ಪ್ರಕ್ರಿಯೆಯೂ ಸಹ ನಡೆಯುತ್ತೆ. ಆ ಸಂದರ್ಭದಲ್ಲಿ ಇಡೀ ತಾಲೂಕಿನ ಮಂದಿಯೂ ಸಹ, ತಾಲೂಕಿನ ಭಕ್ತರಾಗಿರ್ಬೋದು, ಅಲ್ಲಿರ್ತಕ್ಕಂತಹ ಜನ ಎಲ್ಲ ಸೇರಿಕೊಂಡು ಅದನ್ನು ಭಾವನಾತ್ಮಕವಾಗಿ ಅಲ್ಲಿಂದ ಕಳಿಸಿಕೊಡುವಂತಹ ಒಂದು ಪ್ರಕ್ರಿಯೆಯನ್ನು ಸಹ ಮಾಡ್ತಾರೆ. ಅದಾದ ಬಳಿಕ ಅಲ್ಲಿರ್ತಕ್ಕಂತಹ ಭಕ್ತಾದಿಗಳು ಕಾನೂನಾತ್ಮಕ ಹೋರಾಟಕ್ಕೆ ಇಳಿತಾರೆ. ರಾಷ್ಟ್ರಪತಿಗಳಿಗೆ ಅಂದಾಜು 2 ಲಕ್ಷ ಪತ್ರಗಳನ್ನು ಬರೆಯುವ ಮೂಲಕ ಪತ್ರ ಚಳುವಳಿಯ ಸಹ ಹಮ್ಮಿಕೊಳ್ತಾರೆ. ಅದಾದ ಬಳಿಕ CM ಫಡ್ನವೀಸ್ ಆಗಿರ್ಬೋದು, ಅಲ್ಲಿರ್ತಕ್ಕಂತಹ ಏನು ಶೀಲವಂತ್ ಮಾನೆ, ಅಲ್ಲಿರ್ತಕ್ಕಂಥ ಸಂಸದ, ಕೊಲ್ಲಾಪುರದ ಸಂಸದ, ಇವರೆಲ್ಲರಿಗೂ ಸಹ ನಾಂದನಿ ಗ್ರಾಮದ ಜನರು ಮನವಿಯನ್ನು ಮಾಡ್ತಾರೆ, ನಮಗೆ ಆನೆ ಯಾವುದೇ ಪರಿಸ್ಥಿತಿಯಲ್ಲಿ ವಾಪಸ್ ಬೇಕೇ ಬೇಕಂತೇಳಿ. ಅಂತಂದ್ರೇನು, ಒಂದು ಗ್ರಾಮದಲ್ಲಿ ಸ್ಟಾರ್ಟ್ ಆಗಿರ್ತಕ್ಕಂತಹ ಚಳುವಳಿ ಸದ್ಯ ಮಹಾರಾಷ್ಟ್ರದಲ್ಲೇ ಅಲ್ಲೋಲ ಕಲ್ಲೋಲವನ್ನು ಉಂಟು ಮಾಡಿರ್ತಕ್ಕಂಥದ್ದು. ಈ ಗ್ರಾಮದ ಜನ ಆಗಿರ್ಬೋದು, ಶಿರೋಲ್ ಗ್ರಾಮದ ಜನ ಆಗಿರ್ಬೋದು, ಏನು ಪೋರ್ಟ್ ಸಿಮ್ಗಳನ್ನು ಏನು ಯೂಸ್ ಮಾಡ್ತಿರೋ, ಅಂಬಾನಿ ಒಡೆತನದ ಪೋರ್ಟ್ ಜಿಯೋ ಸಿಮ್ಗಳನ್ನು ಏನು ಯೂಸ್ ಮಾಡ್ತಾ ಇದ್ರು ಅದನ್ನ ಎಲ್ಲನೂ ಸಹ ಪೋರ್ಟ್ ಆಗ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಅಂಬಾನಿ ಒಡೆತನದ ಯಾವ್ಯಾವ ಕಂಪನಿಗಳಿದೆ ಆ ಎಲ್ಲ ಕಂಪನಿಯ ವಸ್ತುಗಳನ್ನು ಸಹ ಇಲ್ಲಿರ್ತಕ್ಕಂತಹ ಜನರು ಬ್ಯಾನ್ ಮಾಡಿದ್ದಾರೆ. ಎಲ್ಲೋ ಒಂದು ಕಡೆ ಅಂತಂದ್ರೇನು, ಹೈಕೋರ್ಟ್ ಆದೇಶದ ಮೇರೆಗೆ ಆನೆಯನ್ನ ವಂತಾರ ಪ್ರಾಣಿ ಸಂಗ್ರಹಾಲಯಕ್ಕೆ ಕಳಿಸಿದ್ದಾರೆ. ಆದರೆ ಇಲ್ಲಿ ಎಲ್ಲೋ ಒಂದು ಕಡೆ ಜನರು ಅಂಬಾನಿ ಒಡೆತನದ ಸಂಸ್ಥೆಯ ವಿರುದ್ಧ ತಮ್ಮ ಆಕ್ರೋಶವನ್ನು ಸಹ ಹೊರ ಹಾಕ್ತಾ ಇರುವಂಥದ್ದು. ದಿನದಿಂದ ದಿನಕ್ಕೆ ಆನೆ ಏನು ಸ್ಥಳಾಂತರ, ಆನೆ ಪ್ರಕರಣ ದಿನದಿಂದ ದಿನಕ್ಕೆ ಟ್ವಿಸ್ಟ್ಗಳನ್ನ ಪಡ್ಕೊಳ್ತಾ ಇರುವಂಥದ್ದು, ದಿನದಿಂದ ದಿನಕ್ಕೆ ತಿರುಗಳನ್ನು ಪಡ್ಕೊಳ್ತಾ ಇರುವಂಥದ್ದು. ಆ ಜನ ಮಾತ್ರ ನಮಗೆ ಆನೆ ಬೇಕೇ ಬೇಕು ಎಂಬಂತಹ ಪಟ್ಟನ್ನು ಹಿಡಿದಿರುವಂಥದ್ದು. ಮುಂಬರುವ ದಿನಗಳಲ್ಲಿ ಈ ಒಂದು ಪ್ರಕರಣ ಯಾವ ಹಾದಿ ಹಿಡಿಯುತ್ತೆ ಎಂಬುದನ್ನು ಕಾದು ನೋಡಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಉತ್ತಮ್ ಜೊತೆ ಸಂಜು ಅರ್ಬಾವಿ, ರಿಪಬ್ಲಿಕ್ ಕನ್ನಡ, ಚಿಕ್ಕೋಡಿ. ಭಾರತೀಯ ಧಾರ್ಮಿಕ ಪರಂಪರೆಯ ವಿಧಿವಿಧಾನಗಳಲ್ಲಿ ಪ್ರಾಣಿಗಳಿಗೆ ಬಹಳ ಮಹತ್ವವಾದ ಸ್ಥಾನವನ್ನು ನೀಡಿರುವಂಥದ್ದು. ಪುರಾತನ ಕಾಲಗಳಿಂದಲೂ ಸಹ ಮಠ ಮಂದಿರಗಳಲ್ಲಿ ಪ್ರಾಣಿಗಳನ್ನು ಸಾಕಿಕೊಂಡು ಬರುವ ಪದ್ಧತಿಯೂ ಸಹ ರೂಢಿಯಲ್ಲಿರುವಂಥದ್ದು. ಮಹಾರಾಷ್ಟ್ರದ ಕೊಲ್ಲಾಪುರ ಜಿಲ್ಲೆಯ ಸಿರೋಲ್ ತಾಲೂಕಿನ ನಾಂದನಿ ಗ್ರಾಮದ ಮಠವೊಂದರ ಆನೆಯ ಸಲುವಾಗಿ ಅಲ್ಲಿರ್ತಕ್ಕಂತಹ ಗ್ರಾಮಸ್ಥರು ಅಕ್ಷರಶಃ ಅಂಬಾನಿ ಒಡೆತನದ ಸಂಸ್ಥೆಯೊಂದರ ವಿರುದ್ಧ ರೊಚ್ಚಿಗೆದ್ದಿರುವಂಥದ್ದು. ನಾಂದನಿ ಗ್ರಾಮದಲ್ಲಿ ಜೈನ ಮಠವಿದೆ. ಆ ಜೈನ ಮಠದಲ್ಲಿ ಮಹಾದೇವಿ ಅಥವಾ ಮಾಧುರಿ ಎಂಬಂತಹ ಆನೆಯನ್ನು ಕಳೆದ 35 ವರ್ಷಗಳಿಂದ ಸಹ ಅಲ್ಲಿ ಸಾಕಿಕೊಂಡು ಬಂದಿರ್ತಾರೆ. ಆ ಆನೆಯನ್ನ ಧಾರ್ಮಿಕ ವಿಧಿವಿಧಾನಗಳಲ್ಲಿ ಆಗಿರ್ಬೋದು ಅಥವಾ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಆನೆಯನ್ನ ಬಳಸ್ಕೊಳ್ತಾ ಇದ್ರು. ಅಷ್ಟೇ ಅಲ್ಲದೆ ಆ ತಾಲೂಕಿನ ಪ್ರತಿಯೊಬ್ಬರ ಭಾವನಾತ್ಮಕಗಳಲ್ಲಿ ಆ ಆನೆ ಸಂಬಂಧವನ್ನ ಬೆಳೆಸಿರುವಂಥದ್ದು. ಸದ್ಯ ಏನಾಗುತ್ತೆ, ಆ ಮಠದಲ್ಲಿರ್ತಕ್ಕಂತಹ ಆನೆಯ ಸಲುವಾಗಿ ಒಂದ್ಸರ್ತಿ ಒಂದು NGO ತಂಡ ಸಹ ಜೈನ ಮಠಕ್ಕೆ ಭೇಟಿಯನ್ನ ನೀಡುತ್ತೆ. ಆ ಸಂದರ್ಭದಲ್ಲಿ ಮಾಧುರಿ ಎಂಬಂತಹ ಆನೆಯನ್ನ ಏನು ಬಂಧನದಲ್ಲಿ ಇಡಲಾಗಿರುತ್ತೆ. ಆ ಸಂದರ್ಭದಲ್ಲಿ ನೋಡಿರ್ತಕ್ಕಂತಹ NGO ಅಧಿಕಾರಿಗಳು ಬಾಂಬೆ ಹೈಕೋರ್ಟಿಗೆ ಒಂದು ಮನವಿಯನ್ನು ಸಲ್ಲಿಸುತ್ತೆ. ಇಲ್ಲಿ ಏನು ಮಾಧುರಿ ಆನೆ ಇದೆ, ಈ ಆನೆಗೆ ಪೂರಕವಾದಂತಹ ವಾತಾವರಣ ಸಿಗ್ತಾ ಇಲ್ಲ, ಇಲ್ಲಿ ಅದಕ್ಕೆ ಸರಿಯಾದಂತಹ ಆಹಾರದ ಪೂರೈಕೆ ಸಹ ಆಗ್ತಾ ಇಲ್ಲ. ಹೀಗಾಗಿ ಅದರ ಆರೋಗ್ಯದಲ್ಲಿ ಏರುಪೇರಾಗಿದೆ. ಅದನ್ನು ಗುಜರಾತ್ ಜಿಲ್ಲೆಯ ಜಾಮ್ನಗರದಲ್ಲಿ ಇರತಕ್ಕಂತಹ ವಂತಾರಾ ಖಾಸಗಿ ಪ್ರಾಣಿ ಸಂಗ್ರಹಾಲಯಕ್ಕೆ ಅದನ್ನು ಸ್ಥಳಾಂತರ ಮಾಡಬೇಕಂತ ಹೇಳಿ ಒಂದು ಅರ್ಜಿಯನ್ನು ಸಹ ಬಾಂಬೆ ಹೈಕೋರ್ಟಿಗೆ ಅರ್ಜಿಯನ್ನು ಸಹ ನೀಡುತ್ತೆ. ವಾದ ವಿವಾದಗಳನ್ನು ಆಲಿಸಿದಂತಹ ಬಾಂಬೆ ಹೈಕೋರ್ಟ್ ನಾಂದನಿ ಗ್ರಾಮದ ಜೈನ ಮಠದಲ್ಲಿರ್ತಕ್ಕಂತಹ ಮಾಧುರಿ ಎಂಬಂತಹ ಆನೆಯನ್ನ ಪ್ರಾಣಿ ಸಂಗ್ರಹಾಲಯಕ್ಕೆ ಸ್ಥಳಾಂತರಿಸಬೇಕು ಎಂಬಂತ ಆದೇಶವನ್ನು ಸಹ ನೀಡುತ್ತೆ. ಈ ಆದೇಶವನ್ನು ಪ್ರಶ್ನಿಸಿ ಶಿರೋಲ್ ತಾಲೂಕಿನ ಏನು ಮಠದ ಭಕ್ತರು ಇರ್ತಾರೆ ಅವರು ಸುಪ್ರೀಂ ಕೋರ್ಟಿಗೆ ಒಂದು ಮೇಲ್ಮನವಿಯನ್ನು ಸಲ್ಲಿಸ್ತಾರೆ. ಅಂತಂದ್ರೇನು, ಇಲ್ಲ ಈ ಆನೆಯನ್ನ ನಮ್ಮಲ್ಲಿನೇ ನಾವು ಉಳಿಸ್ಕೊಳ್ತೀವಿ, ಯಾವುದೇ ರೀತಿಯಾದಂತಹ ಜಾಮ್ನಗರದಲ್ಲಿರ್ತಕ್ಕಂತಹ ವಂತಾರಾ ಖಾಸಗಿ ಪ್ರಾಣಿ ಸಂಗ್ರಹಾಲಯಕ್ಕೆ ನಾವು ಕಳಿಸಲ್ಲ ಅಂತ ಹೇಳುತ್ತೆ. ಆದರೂ ಸುಪ್ರೀಂ ಕೋರ್ಟ್ ಆನೆಯ ಒಂದು ಆರೋಗ್ಯ ದೃಷ್ಟಿಯಲ್ಲಿ ಇಟ್ಟುಕೊಂಡು ಇಲ್ಲ ಈ ಆನೆಯನ್ನ
ಆನೆಯನ್ನ ನೀವು ವಂತಾರಕ್ಕೆ ಸ್ಥಳಾಂತರ ಮಾಡಬೇಕಂತ ಹೇಳುತ್ತೆ. ಅದಾದ ಬಳಿಕ ಕಳೆದ ವಾರದಲ್ಲಿ ಆನೆಯನ್ನ ಸಹ ವಂತಾರಕ್ಕೆ ಸ್ಥಳಾಂತರ ಮಾಡುವ ಪ್ರಕ್ರಿಯೆಯು ಸಹ ನಡೆಯುತ್ತೆ. ಆ ಸಂದರ್ಭದಲ್ಲಿ ಇಡೀ ತಾಲೂಕಿನ ಮಂದಿಯೂ ಸಹ, ತಾಲೂಕಿನ ಭಕ್ತರಾಗಿರ್ಬೋದು, ಅಲ್ಲಿರ್ತಕ್ಕಂತಹ ಜನ ಎಲ್ಲ ಸೇರಿಕೊಂಡು ಅದನ್ನು ಭಾವನಾತ್ಮಕವಾಗಿ ಅಲ್ಲಿಂದ ಕಳಿಸಿಕೊಡುವಂತಹ ಒಂದು ಪ್ರಕ್ರಿಯೆಯನ್ನು ಸಹ ಮಾಡ್ತಾರೆ. ಅದಾದ ಬಳಿಕ ಅಲ್ಲಿರ್ತಕ್ಕಂತಹ ಭಕ್ತಾದಿಗಳು ಕಾನೂನಾತ್ಮಕ ಹೋರಾಟಕ್ಕೆ ಇಳಿತಾರೆ. ರಾಷ್ಟ್ರಪತಿಗಳಿಗೆ ಅಂದಾಜು 2 ಲಕ್ಷ ಪತ್ರಗಳನ್ನು ಬರೆಯುವ ಮೂಲಕ ಪತ್ರ ಚಳುವಳಿಯ ಸಹ ಹಮ್ಮಿಕೊಳ್ತಾರೆ. ಅದಾದ ಬಳಿಕ CM ಫಡ್ನವೀಸ್ ಆಗಿರ್ಬೋದು, ಅಲ್ಲಿರ್ತಕ್ಕಂತಹ ಏನು ಶೀಲವಂತ ಮಾನೆ, ಅಲ್ಲಿರ್ತಕ್ಕಂಥ ಸಂಸದ, ಕೊಲ್ಲಾಪುರದ ಸಂಸದ, ಇವರೆಲ್ಲರಿಗೂ ಸಹ ನಾಂದನಿ ಗ್ರಾಮದ ಜನರು ಮನವಿಯನ್ನ ಮಾಡ್ತಾರೆ, ನಮಗೆ ಆನೆ ಯಾವುದೇ ಪರಿಸ್ಥಿತಿಯಲ್ಲಿ ವಾಪಸ್ ಬೇಕೇ ಬೇಕಂತೇಳಿ. ಅಂತಂದ್ರೇನು, ಒಂದು ಗ್ರಾಮದಲ್ಲಿ ಸ್ಟಾರ್ಟ್ ಆಗಿರ್ತಕ್ಕಂತಹ ಚಳುವಳಿ ಸದ್ಯ ಮಹಾರಾಷ್ಟ್ರದಲ್ಲಿ ಅಲ್ಲೋಲ ಕಲ್ಲೋಲವನ್ನ ಉಂಟು ಮಾಡಿರ್ತಕ್ಕಂಥದ್ದು. ಈ ಗ್ರಾಮದ ಜನ ಆಗಿರ್ಬೋದು, ಶಿರೋಲ್ ಗ್ರಾಮದ ಜನ ಆಗಿರ್ಬೋದು, ಏನು ಪೋರ್ಟ್ ಸಿಮ್ಗಳನ್ನ ಏನು ಯೂಸ್ ಮಾಡ್ತಿರೋ, ಅಂಬಾನಿ ಒಡೆತನದ ಪೋರ್ಟ್ ಜಿಯೋ ಸಿಮ್ಗಳನ್ನ ಏನು ಯೂಸ್ ಮಾಡ್ತಾ ಇದ್ರು ಅದನ್ನ ಎಲ್ಲನೂ ಸಹ ಪೋರ್ಟ್ ಆಗ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಅಂಬಾನಿ ಒಡೆತನದ ಯಾವ್ಯಾವ ಕಂಪನಿಗಳಿದೆ ಆ ಎಲ್ಲ ಕಂಪನಿಯ ವಸ್ತುಗಳನ್ನ ಸಹ ಇಲ್ಲಿರ್ತಕ್ಕಂತಹ ಜನರು ಬ್ಯಾನ್ ಮಾಡಿದ್ದಾರೆ. ಎಲ್ಲೋ ಒಂದು ಕಡೆ ಅಂತಂದ್ರೇನು ಹೈಕೋರ್ಟ್ ಆದೇಶದ ಮೇರೆಗೆ ಆನೆಯನ್ನ ಒಂಥರ ಪ್ರಾಣಿ ಸಂಗ್ರಹಾಲಯಕ್ಕೆ ಕಳಿಸಿದ್ದಾರೆ. ಆದರೆ ಇಲ್ಲಿ ಎಲ್ಲೋ ಒಂದು ಕಡೆ ಜನರು ಅಂಬಾನಿ ಒಡೆತನದ ಸಂಸ್ಥೆಯ ವಿರುದ್ಧ ತಮ್ಮ ಆಕ್ರೋಶವನ್ನ ಸಹ ಹೊರ ಹಾಕ್ತಾ ಇರುವಂಥದ್ದು. ದಿನದಿಂದ ದಿನಕ್ಕೆ ಆನೆ ಏನು ಸ್ಥಳಾಂತರ, ಆನೆ ಪ್ರಕರಣ ದಿನದಿಂದ ದಿನಕ್ಕೆ ಟ್ವಿಸ್ಟ್ಗಳನ್ನ ಪಡ್ಕೊಳ್ತಾ ಇರುವಂಥದ್ದು, ದಿನದಿಂದ ದಿನಕ್ಕೆ ತಿರುಗಳನ್ನ ಪಡ್ಕೊಳ್ತಾ ಇರುವಂಥದ್ದು. ಆ ಜನ ಮಾತ್ರ ನಮಗೆ ಆನೆ ಬೇಕೇ ಬೇಕು ಎಂಬಂತಹ ಪಟ್ಟನ್ನ ಹಿಡಿದಿರುವಂಥದ್ದು. ಮುಂಬರುವ ದಿನಗಳಲ್ಲಿ ಈ ಒಂದು ಪ್ರಕರಣ ಯಾವ ಹಾದಿ ಹಿಡಿಯುತ್ತೆ ಎಂಬುದನ್ನು ಕಾದು ನೋಡಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಉತ್ತಮ್ ಜೊತೆ ಸಂಜು ಅರ್ಬಾವಿ, ರಿಪಬ್ಲಿಕ್ ಕನ್ನಡ, ಚಿಕ್ಕೋಡಿ.